ಬೆಂಗಳೂರಿನ ಎಲ್ಲ ಪ್ರದೇಶಗಳಲ್ಲಿ ಆರ್ಭಟಿಸಿದ ಮಳೆ. ಬೆಳಗ್ಗಿನ ಜಾವ 7 ಗಂಟೆಯವರೆಗೂ ಕೂಡ 122.5 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರಿನ ಎಲ್ಲ ಪ್ರದೇಶಗಳಲ್ಲಿ ಮಳೆ ಆರ್ಭಟ. ಬೆಳಗ್ಗಿನ ಜಾವ 7 ಗಂಟೆಯವರೆಗೂ ಕೂಡ ಮಳೆ ಸುರಿದಿದೆ. 122.5 ಮಿಲಿಮೀಟರ್ ಮಳೆಯಾಗಿದೆ. ಹೊರಮಾವಿನಲ್ಲಿ ಅತ್ಯಧಿಕ 155 ಮಿಲಿಮೀಟರ್ ಮಳೆ. ಯಲಹಂಕ 129 ಮಿಲಿಮೀಟರ್, ವಿದ್ಯಾಪೀಠದಲ್ಲಿ 127 ಮಿಲಿಮೀಟರ್, ಹಂಪಿನಗರ 123 ಮಿಲಿಮೀಟರ್, ಸಂಪಂಗಿ ರಾಮನಗರ ಇಲ್ಲೂ ಕೂಡ ಅಷ್ಟೇ. ಬೆಂಗಳೂರಿನ ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಮಳೆಯ ಅಬ್ಬರ ಬಹಳ ಜೋರಾಗಿತ್ತು. ಮಳೆರಾಯನ ಆರ್ಭಟ ಬಹಳ ಜೋರಾಗಿತ್ತು. ರಾತ್ರಿ ಇಡೀ ಮಲಗಿಲ್ಲ ಬೆಂಗಳೂರಿನ ಜನ. ಮನೆಗೆ ನೀರು, ಇದು ಮನೆಯ ಅಥವಾ ಕೆರೆನಾ ಅನ್ನುವಂತಹ ಪರಿಸ್ಥಿತಿ ನಿನ್ನೆ ಉಂಟಾಗಿತ್ತು. 2 ದೃಶ್ಯ ನೋಡ್ತಾ ಇದ್ದೀರಿ. ಹೊರಮಾವು ಮುಳುಗಡೆ ಆದಂತಹ ಒಂದು ದೃಶ್ಯ. ಬೆಳಿಗ್ಗೆ 7 ಗಂಟೆಯವರೆಗೂ ಕೂಡ ಹೊರಮಾವಿನಲ್ಲಿ ಮಳೆ ಆಗಿದೆ. ಇವತ್ತೂ ಕೂಡ ಮಳೆಯಾಗುತ್ತೆ, ಹಾಗಾಗಿ ಎಚ್ಚರ ವಹಿಸಿ. 7 ಜಿಲ್ಲೆಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನೆನ್ನೆ ಬಿದ್ದಂತ ಮಳೆಗೆನೆ ಸಿಲಿಕಾನ್ ಸಿಟಿ ಜನ ಚೇತರಿಸ್ಕೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ನೆನ್ನೆಗಿಂತ ಹೆಚ್ಚು ಮಳೆ ಆಗುತ್ತೆ ಅನ್ನುವಂತಹ ಹವಾಮಾನ ಇಲಾಖೆಯ ಮುನ್ಸೂಚನೆ ನಿಜಕ್ಕೂ ಕೂಡ ಭಯ ಹುಟ್ಟಿಸ್ತಾ ಇದೆ. ನಿಜ ವೀಣಾ, ಯಾಕೆಂದ್ರೆ ನಿನ್ನೆ ಆಗಿದ್ದೆ ಅತ್ಯಧಿಕ ಮಳೆ ಅಂತ ಎಲ್ಲ ಕೂಡ ಬೆಂಗಳೂರಿಗರು ಅಂದ್ಕೊಂಡಿದ್ರು. ಆದ್ರೆ ಹವಾಮಾನ ಇಲಾಖೆ ಹೇಳ್ತಾ ಇರೋದು ನಿನ್ನೆಗಿಂತಲೂ ಇವತ್ತು ಹೆಚ್ಚು ಮಳೆಯಾಗುತ್ತೆ ಅನ್ನುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡ್ತಾ ಇದೆ. ಹವಾಮಾನ ಇಲಾಖೆ ಹೇಳೋ ಪ್ರಕಾರ ನಿನ್ನೆಗಿಂತಲೂ ಕೂಡ ತಾಪಮಾನ ಇವತ್ತು ಗರಿಷ್ಠ ತಾಪಮಾನ ಇರ್ಬೋದು, ಕನಿಷ್ಠ ತಾಪಮಾನ ಎರಡೂ ಕೂಡ ಕುಸಿತ ಆಗಿದೆ. ಕನಿಷ್ಠ ತಾಪಮಾನ 21 ಡಿಗ್ರಿಗೆ ಬಂದು ತಲುಪಿರುವಂತದ್ದು. ಹೀಗಾಗಿ ಮಳೆಗೆ ಬೇಕಾದಂತ ಪೂರಕ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಆ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಇವತ್ತು ಕೂಡ ಅತಿ ಹೆಚ್ಚು ಮಳೆಯಾಗುತ್ತೆ ಅನ್ನುವಂತ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಬೆಂಗಳೂರಿನ ಹೊರವಲಯ ನೆಲಮಂಗಲದಲ್ಲಿ ಧಾರಾಕಾರ ಮಳೆ ಆರಂಭ ಆಗಿದೆ. ಗುಡುಗು ಸಿಡಿಲು ಕೂಡ ಶುರುವಾಗಿದೆ. ಸೊ ಈಗ ಬೆಂಗಳೂರು ಸಿಟಿಯಲ್ಲೂ ಕೂಡ ಮಳೆ ಆರಂಭ ಆಗಬಹುದಾದಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಮೋಡ ಕಟ್ಟಿದ ವಾತಾವರಣ ಕೂಡ ಇರುವಂತದ್ದು. ಸೊ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಬಂದಾಗ್ಲೇ ವೀಣಾ ಸಮಸ್ಯೆ ಆಗೋದು. ಯಾಕಂದ್ರೆ ನಿನ್ನೆ ಆದಂತಹ ಮಳೆ ಏನಿತ್ತು ಕೇವಲ 1 ಗಂಟೆ 20 ನಿಮಿಷದಲ್ಲಿ 100 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗಿತ್ತು. ಹಾಗಾಗಿ ನೀರು ಹರಿದು ಹೋಗೋದಕ್ಕೆ ಸಮಯಾವಕಾಶವೇ ಇರಲಿಲ್ಲ. ಹಾಗಾಗಿ ಹೆಚ್ಚು ರೋಡ್ ಅಲ್ಲಿ ಮನೆಗಳಿಗೆ ನೀರು ನುಗ್ಗೋದಕ್ಕೆ ಇದೇ ಕಾರಣ ಆಗಿತ್ತು. ಅಂದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಬಿದ್ದಂತ ಸಂದರ್ಭದಲ್ಲಿಯೇ ಈ ರೀತಿ ಪ್ರವಾಹದ ಪರಿಸ್ಥಿತಿಗಳು ಉಂಟಾಗೋದು, ಮನೆಗಳಿಗೆ ನೀರು ನುಗ್ಗೋದು ಆಗತ್ತೆ. ಸೊ ಇಡೀ ರಾತ್ರಿ ಸಣ್ಣದಾಗಿ ಮಳೆ ಬಿದ್ದು 150 ಮಿಲಿಮೀಟರ್ ಮಳೆ ಆದ್ರೂ ಕೂಡ ಯಾವುದೇ ಸಮಸ್ಯೆ ಆಗಲ್ಲ. ಯಾಕಂದ್ರೆ ಬಿದ್ದಂತ ನೀರು ನಿಧಾನಕ್ಕೆ ಹರಿದು ಹೋಗೋದಕ್ಕೆ ಸಮಯಾವಕಾಶ ಇರುತ್ತೆ. ಆದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಬೆಂಗಳೂರಿಗೆ ನಿನ್ನೆ ಸಮಸ್ಯೆ ಆಗಿದ್ದು. ಇವತ್ತು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಕಾಣಿಸ್ತಾ ಇದೆ ಅನ್ನುವಂತ ಸೂಚನೆಯನ್ನ IMD ಕೊಟ್ಟಿದೆ. ಈಗ ಆಲ್ರೆಡಿ ನಿನ್ನೆ ಫೋರ್ಕಾಸ್ಟ್ ನ ಪ್ರಕಾರ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ರು. ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯಾದ್ಯಂತ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಸುಮಾರು 7 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಮಲ್ನಾಡ್ ರೀಜನ್ ನಲ್ಲಿ ಇರುವಂತಹ ಜಿಲ್ಲೆಗಳನ್ನು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರೋದ್ರಿಂದ ಮಳೆಯ ಎಫೆಕ್ಟ್ ಮತ್ತು ಪ್ರವಾಹದಂತಹ ಪರಿಸ್ಥಿತಿಗಳು ಕೂಡ ಉಂಟಾಗಬಹುದಾದಂತಹ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರ ಹೆಚ್ಚು ಮಳೆಯಾಗಿತ್ತು, ಬೇರೆ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಅಂತ ಅನ್ಕೋತಾ ಇದ್ರು ಜಿಲ್ಲೆಗಳಲ್ಲಿ. ಆದ್ರೆ ಈಗ IMD ನೀಡಿರುವಂತಹ ಮಧ್ಯಾಹ್ನದ ಬುಲೆಟಿನ್ ನಲ್ಲಿ ಹೇಳ್ತಾ ಇರೋದು 7 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. 4 ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್, ಅಂದ್ರೆ ಮೈಸೂರು ಭಾಗದ ಜಿಲ್ಲೆಗಳು ಚಾಮರಾಜನಗರ, ಮಂಡ್ಯ, ಮೈಸೂರು ಮತ್ತು ರಾಮನಗರ ಈ ಜಿಲ್ಲೆಗಳಲ್ಲೂ ಕೂಡ ಆರೆಂಜ್ ಅಲರ್ಟ್, ಅಂದ್ರೆ ಹತ್ತತ್ರ 115 ಮಿಲಿಮೀಟರ್ ಇಂದ 200 ಮಿಲಿಮೀಟರ್ ನಷ್ಟು ಮಳೆ ಬೀಳುವಂತಹ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಈ ಮುನ್ಸೂಚನೆಯಿಂದ ಜಿಲ್ಲಾಡಳಿತಗಳು ಯಾವ ರೀತಿ ಎಚ್ಚೆತ್ಕೊಳ್ಬೇಕು ಅಂದ್ರೆ, ಈ ಹಿಂದೆ ಯಾವ್ದಾಗ ಮಳೆ ಆದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು, ಎಲ್ಲಿ ನೀರು ನಿಂತ್ಕೊಳ್ತಾ ಇತ್ತು ಅಂತ ಪ್ರದೇಶಗಳಿಗೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಇದೆಯಾ, ಜಾಗ ಇದೆಯಾ ಅನ್ನೋದನ್ನ ಮೊದಲೇ ರೆಡಿ ಮಾಡ್ಕೊಳ್ಬೇಕಿತ್ತು. ಆದ್ರೆ ಬೆಂಗಳೂರಿನಲ್ಲಿ BBMP ಆ ಕೆಲಸ ಮಾಡದೇ ಇದ್ದಂತ ಪರಿಣಾಮದಿಂದಾಗಿಯೇ ಜನ ತೊಂದರೆಯನ್ನ ಅನುಭವಿಸ್ತಿದ್ರು. ಸೊ ಆದ್ರೆ IMD ಹೇಳುತ್ತೆ ಯಾವಾಗ್ಲೂ ಕೂಡ ಮುನ್ನೆಚ್ಚರಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ BBMP ಆಗ್ಲಿ ಅಥವಾ ಜಿಲ್ಲೆಗಳಲ್ಲಿರುವಂತಹ ಜಿಲ್ಲಾಡಳಿತಗಳಾಗ್ಲಿ ತೆಗೆದುಕೊಳ್ಬೇಕು. ಅದಾದಾಗ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ. ಆದ್ರೆ BBMP ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಬೆಂಗಳೂರಿನಲ್ಲಿ ಈ ತರದ ಪರಿಸ್ಥಿತಿ ಉಂಟಾಗೋದಕ್ಕೆ ಕಾರಣ ಆಗಿತ್ತು ವೀಣಾ. ಇವತ್ತಿನ ಮಳೆ
ಇನ್ನು ನಾಳೆ ಒಂದಿನ ಮಳೆಯನ್ನ ಕಳೆದ್ರೆ ಮುಂದೆ ಮಳೆಯ ಪ್ರಮಾಣ ಕಡಿಮೆ ಆಗುವಂತ ಮುನ್ಸೂಚನೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೇಲ್ಮೈ ಸುಳಿಗಾಳಿ ಉಂಟಾಗಿ ಟ್ರಫ್ ನಿರ್ಮಾಣ ಆಗಿದೆ. ಅದರ ಪ್ರಭಾವದಿಂದಾಗಿಯೇ ಕರ್ನಾಟಕ, ಕೇರಳ, ತಮಿಳುನಾಡಿನಲ್ಲೂ ಕೂಡ ಹೆಚ್ಚು ಮಳೆಯಾಗ್ತಾ ಇರುವಂತ ಪರಿಸ್ಥಿತಿ ಕಾಣಿಸ್ತಾ ಇದೆ. ಇದರ ಜೊತೆಗೆ ಅಸಾನಿ ಚಂಡಮಾರುತ ಸೃಷ್ಟಿ ಆದ ಮೇಲೆ ಮಳೆಗೆ ಬೇಕಾದಂತ ಪೂರಕ ವಾತಾವರಣ ಕೂಡ ನಿರ್ಮಾಣ ಆಗಿರೋದ್ರಿಂದಲೇ ಈ ಪ್ರಮಾಣದಲ್ಲಿ, ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ಈ ಮಾರುತೇಶ್ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇದೀಗ ಹವಾಮಾನ ಇಲಾಖೆ ನಿರ್ದೇಶಕರಾದಂತಹ ಎ ಪ್ರಸಾದ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಪ್ರಸಾದ್ ಅವರೇ, ನೆನ್ನೆಯ ಮಳೆಗೆನೆ ಬೆಂಗಳೂರು ಜನ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಸೊ ಇವತ್ತು ಅದಕ್ಕಿಂತ ಹೆಚ್ಚು ಮಳೆ ಆಗುತ್ತಾ? ಇಲ್ಲ, ಇವತ್ತು ನಾವು ನಿನ್ನೆ ಆರೆಂಜ್ ಅಲರ್ಟ್ ಕೊಟ್ಟಿದ್ದೀವಿ, ಇವತ್ತು ನಾವು ಯೆಲ್ಲೋ ಅಲರ್ಟ್ ಕೊಟ್ಟಿದ್ವಿ. ಅಂದ್ರೆ ಹೆವಿ ರೈನ್ಫಾಲ್ ಒಂದೆರಡು ಸಮಯ ಆಗಬಹುದು, ಆಗಕ್ಕೆ ಸಾಧ್ಯತೆಗಳಿದೆ ಅಂತ ಕೊಟ್ಟಿದ್ದೀವಿ. ಅಂದ್ರೆ ಹೆವಿ ರೈನ್ಫಾಲ್ ಅಂದ್ರೆ 6.5 ಸೆಂಟಿಮೀಟರ್ಸ್ ಇಂದ ಒಂದು 11.5 ಸೆಂಟಿಮೀಟರ್ ತನಕ ಆಗ್ಬಹುದು. ಅಂದ್ರೆ 1-2 ಗಂಟೆ ಮಳೆ ಸುರಿಯತ್ತಾ? ಸಂಜೆಗೆ ಮತ್ತು ರಾತ್ರಿಗೆ ಯಾವಾಗಲೂ ಈ ತರ ವಾತಾವರಣ ಇರೋ ಕಾಲಕ್ಕೆ ಸಂಜೆಗೆ ಮತ್ತು ರಾತ್ರಿಗೆ ಮಳೆ ಬರೋ ಸಾಧ್ಯತೆಗಳು ಹೆಚ್ಚಿದೆ. ಒಂದೆರಡು ಸಮಯ ಗುಡುಗು ಮಿಂಚುತ್ತಿರುವ ಮಳೆಯನ್ನು ಆಗಬಹುದು. ಸೊ ಆ ಸಮಯದಲ್ಲಿ ಮಳೆ ಬರ್ಬೋದು. ಇದು ಕೇವಲ ಬೆಂಗಳೂರು ಮಾತ್ರನಾ? ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗಿದೆ ಸರ್ ಹವಾಮಾನ ವರದಿ? ಅಂದ್ರೆ ನಾವು ಯಾಕಂತಂದ್ರೆ ಈ ತರ ಮಳೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ಮುಖ್ಯವಾಗಿ 2 ರೀಸನ್ ಇದೆ. ಒಂದು ಟ್ರಫ್ ಒಂದಿದೆ, ನಾರ್ತ್ ಸೌತ್ ಟ್ರಫ್ ಅಂತೀವಿ. ಅಂದ್ರೆ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಒಂದು ಟ್ರಫ್ ಒಂದಿದೆ. ಅದು 900 ಮೀಟರ್ ಎತ್ತರದಲ್ಲಿ ಒಂದು ಟ್ರಫ್ ಇದೆ. ಅದು ಇವತ್ತು ಮಧ್ಯಪ್ರದೇಶದ ಮಧ್ಯಭಾಗದಿಂದ ತಗೊಂಡು ತಮಿಳುನಾಡಿನ ಒಳನಾಡುವರೆಗೂ, ವಿದರ್ಭ ಮತ್ತು ಮರಾಠವಾಡ ಮತ್ತು ಕರ್ನಾಟಕದ ಒಳನಾಡು ಮೂಲಕ 900 ಮೀಟರ್ ಎತ್ತರದ ಒಂದು ಟ್ರಫ್ ಇದೆ. ಇನ್ನೊಂದು ಮೇಲ್ಮೈ ಸುಳಿಗಾಳಿದೆ. ಈ 2 ಕಾರಣದಿಂದನೇ ಇವಾಗ ಮುಂದೆ 5 ದಿನಗಳಿಗೆ ಕರ್ನಾಟಕ ರಾಜ್ಯಕ್ಕೆ ಕರಾವಳಿ, ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡಿಗೆ ಮಳೆ ಆಗ್ತಾ ಇದೆ. ದಕ್ಷಿಣ ಒಳನಾಡಿಗೆ ಇವತ್ತು ಮತ್ತು ನಾಳೆ ಅನೇಕ ಕಡೆ, ಅದೇ ರೀತಿಯಾಗಿ ಕರಾವಳಿಯಲ್ಲಿ ಇವತ್ತು ಮತ್ತು ನಾಳೆ ಅನೇಕ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಮಳೆ ಆಗುವ ಸಾಧ್ಯತೆಗಳಿದೆ. ಈ ತರ ನಾವು ಮುನ್ನೆಚ್ಚರಿಕೆ ಮತ್ತು ಮುನ್ಸೂಚನೆ ಕೊಟ್ಟಿದ್ದೀವಿ. ಓಕೆ ಪ್ರಸಾದ್ ಅವರೇ, ನಿನ್ನೆ ದಿಢೀರಾಗಿ ಅಷ್ಟೊಂದು ಜೋರಾಗಿ ಮಳೆ ಬಂದಿದ್ದಂಥದ್ದು, ಕೆಲವೇ ಕ್ಷಣಗಳ ಅಂತರದಲ್ಲಿ ಇಡೀ ಬೆಂಗಳೂರೇ ಮುಳುಗೋಗ್ಬಿಡುತ್ತೇನಪ್ಪ ಅನ್ನುವಂತಹ ಒಂದು ಸ್ಥಿತಿ ಇತ್ತು. ಸೊ ಅದಕ್ಕೆ ಏನ್ ಕಾರಣ ಅಷ್ಟು ಮಳೆ ಬೀಳಕ್ಕೆ? ನಿನ್ನೆ ಏನಾಗೈತೆ ಅಂದ್ರೆ ಆ ಮಳೆ ಒಂದು 10 ಸೆಂಟಿಮೀಟರ್ ಮಳೆ ಬಂದು ಒಂದು 1.5 ಗಂಟೆ ಸಮಯದಲ್ಲಿ ಬಂದಿದೆ. ಅಂದ್ರೆ ನಿನ್ನೆ ನೈಟ್ ಒಂದು 8:15 ಮತ್ತು 9:15 ತಗೊಂಡ್ರೆ ಒಂದು ಒನ್ ಅವರ್ ನಲ್ಲಿ ಅಷ್ಟು ಹೆಚ್ಚು ಮಳೆ, 10 ಸೆಂಟಿಮೀಟರ್ ಮಳೆ ಬಂದಕ್ಕೋಸ್ಕರ ಆ ತರ ಒಂದು ಫೀಲ್ ಆಗಿತ್ತು. ಇದೇ ಮಳೆ ಒಂದು 6 ಗಂಟೆದ ಸಾವಕಾಶದಲ್ಲಿ ಇಲ್ಲ 10 ಗಂಟೆ ಸಾವಕಾಶದಲ್ಲಿ ಬಂದ್ರೆ ನಮಗೆ ಅಷ್ಟು ತರ ಫೀಲ್ ಆಗಲ್ಲ. ಸೊ ನಿನ್ನೆ ಆ ಒಂದು ರೀತಿಯಿಂದನೇ ಆ ತರ ಒಂದು ಫೀಲ್. ಅಂದ್ರೆ ಪ್ರಸಾದ್ ಅವರೇ, ಏನ್ ಕಾರಣ ಅದಕ್ಕೆ ಅಷ್ಟು ಮಳೆಗೆ? ಅಂದ್ರೆ ಕ್ಲೌಡ್ ಫಾರ್ಮ್ ಆಗಿ ಅದೇನಾಗತ್ತಂದ್ರೆ ಒಂಚೂರು ಜರುಗತ್ತೆ. ಆ ಜರುಗೋದು ಸಮಟೈಮ್ಸ್ ಏನಾಗತ್ತಂದ್ರೆ ಮೆಲ್ಲಗೆ ಜರುಗತ್ತೆ. ಅಂದ್ರೆ ಕ್ಲೌಡ್ ಒಂದೇ ಕಡೆ ಇರಲ್ಲ. ಕ್ಲೌಡ್ ಫಾರ್ಮ್ ಆಗಿದ್ರೆ ಆ ಮೇಘ ಕೂಟ ಏನಾಗತ್ತಂದ್ರೆ ಅದು ಒಂದು ದಿಕ್ಕಿನಲ್ಲಿ ಗಾಳಿ ಯಾವ ದಿಕ್ಕಿನಲ್ಲಿ ಬರುತ್ತೋ ಆ ದಿಕ್ಕಿನಲ್ಲಿ ಅದು ಕಲಿಸುತ್ತೆ. ಆ ಕಲಿಸುವ ಕಾಲಕ್ಕೆ ಕೆಲವು ಸಮಯ ಏನಾಗತ್ತಂದ್ರೆ ಅದು ತುಂಬಾ ಮೆಲ್ಲಗೆ ಕಲಿಸುತ್ತೆ. ಆ ಸಮಯದಲ್ಲಿ ಆ ಒಂದೇ ಜಾಗದಲ್ಲಿ ಆ ತರ ಮಳೆ ಬರುತ್ತೆ. ಇದೇ ಕ್ಲೌಡ್ ಬಸ್ಟ್ ಏನಿಲ್ಲ, ಇದು ನಾರ್ಮಲ್ ಆಗಿ ಈ ತರ 1-2 ಸಿಸ್ಟಮ್ ಇರೋ ಸಮಯದಲ್ಲಿ ಈ ತರ ಆಗ್ಬೋದು, ಸಹಜ. ಇನ್ನು ಎಷ್ಟು ದಿನ ಮಳೆ ಆಗುತ್ತೆ ಇದೇ ರೀತಿ? ಇದೇ ರೀತಿಲಿ ಈ ಒಂದು 3 ದಿನಕ್ಕೆ ಮಳೆ, ಅದಕ್ಕಾಮೇಲೆ ಮಳೆ ನಾವು ಇದೀವಿ ಒಂಚೂರು ಕಡಿಮೆ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಪ್ರಸಾದ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.